ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಅಂಡಮಾನ್ ಅಂಡ್ ನಿಕೋಬಾರ್ನ ಸೆಕೆಂಡ್ ಡೇ ಆಗಿದೆ. ಸೊ ಸೆಕೆಂಡ್ ಡೇಯಲ್ಲಿ ನಾವು ಬೋಟಲ್ಲಿ ಹೋಗ್ತಾ ಇದ್ವಿ. ಸೊ ಈಗ ತಾನೇ ಇಳ್ದು ಎಲ್ಲಿ ಹೋಗಬೇಕು ಏನು ಅಂತ ಎಲ್ಲನೂ ಗೈಡ್ನ ಕೇಳ್ತಾ ಇದ್ರು. ಸೊ ನಮಗೂ ನಿದ್ದೆ ಇರಲಿಲ್ಲ, ಫುಲ್ ಟಯರ್ಡ್ ಆಗಿತ್ತು. ಹಾಗೆ ಗಾಡಿಯಿಂದ ಎಲ್ಲರೂ ಒಬ್ಬೊಬ್ಬರೇ ಇಳ್ದು ಬರ್ತಾಯಿದ್ರು. ಸೊ ಎಲ್ಲರೂ ಒಂದು ಕಡೆ ನಿಂತರೆ ಸೊ ಬೇಗ ಹೋಗೋಕ್ಕೆ ಯೂಸ್ ಆಗುತ್ತೆ ಅಂತ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಅವ್ರ ಲಗೇಜ್ ಎಲ್ಲ ಕರೆಕ್ಟಾಗಿದೆಯಾ ಎಲ್ಲನೂ ಚೆಕ್ ಮಾಡ್ಕೊಳ್ತಾಯಿದ್ರು. ಯಾಕೆಂದರೆ ಒಬ್ಬರು ಲಗೇಜ್ ಮಿಸ್ ಆದ್ರೂ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅಷ್ಟರಲ್ಲೆಲ್ಲ ಚೆಕ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಬೋಟ್ ಕೂಡ ಬಂತು. ಸೊ ಬೋಟ್ ಒಳಗಡೆ ಹೋಗಿ ಆರಾಮಾಗಿ ಕೂತ್ಕೊಂಡ್ವಿ. ಎಲ್ಲರದು ಸೀಟ್ ನಂಬರ್ಸ್ ನೋಡಿಕೊಂಡು ಕೂತ್ಕೊಂಡು ಸೊ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಮೇಲೆ ಹೋದ್ವಿ. ಸುತ್ತ ನೀರು, ಮಧ್ಯದಲ್ಲಿ ಹೋಗೋದ್ರ ಮಜಾನೇ ಬೇರೆ ರೀತಿ ಇತ್ತು. ಎಷ್ಟು ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಅಂದರೆ ಹೇಳೋದಕ್ಕಿಂತ ಅದನ್ನು ಫೀಲ್ ಮಾಡೋದಿದೆಯಲ್ಲ ಅದು ಬೇರೆ ಲೆವೆಲ್ಗೇ ಇರುತ್ತೆ. ಆ ನೀರಲ್ಲಿ ಆ ವೇವ್ಸು ಮತ್ತೊಂದು ಎಲ್ಲ ಸಖತ್ತಾಗಿತ್ತು. ಹಾಗೆ ಅಲ್ಲಿರೋರೆಲ್ಲ ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಯಾವ ಲೆವೆಲಿಗೆ ಎಂಜಾಯ್ ಮಾಡ್ತಾಯಿದ್ರು ಅಂದರೆ ಫುಲ್ಲು ಡ್ಯಾನ್ಸ್ ಆಡಿಕೊಂಡು ಮಜಾ ಮಾಡಿಕೊಂಡು ಪ್ರತಿಯೊಬ್ಬರೂ ಸುಮ್ಮನೆ ಇರಲಿಲ್ಲ. ವಯಸ್ಸಾದವರು, ಚಿಕ್ಕವರು, ದೊಡ್ಡವರು ಏನೂ ಇರಲಿಲ್ಲ. ಸೊ ಸಾಂಗ್ ಪ್ಲೇ ಆದ ಕೂಡಲೇ ನಾನು ಕೂಡ ಮೇಲೆ ಹೋದೆ. ಹೋದ್ಮೇಲೆ ಅಲ್ಲಿ ವ್ಯೂ ಅಂತೂ ಯಾವ ಲೆವೆಲಿಗಿತ್ತು ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಾನು ಸುತ್ತ ಎಲ್ಲ ವೀಡಿಯೋಸ್ ಮಾಡಿಕೊಂಡು ಒಂದಷ್ಟು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಒಂದಷ್ಟು ವೀಡಿಯೋಸ್ ರೀಲ್ಸ್ ಎಲ್ಲ ಮಾಡ್ಕೊಂಡು ಸಖತ್ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಆಮೇಲೆ ಮತ್ತೆ ಸಾಂಗ್ ಆಫ್ ಆಗಿಬಿಡ್ತು. ಸೊ ಎಲ್ಲರೂ ಫೋಟೋ ಸೆಕ್ಷನ್ಗಳು ನಡೀತಾ ಇತ್ತು. ವೀಡಿಯೋಸ್, ಫೋಟೋಸ್ ಯಾವ ಲೆವೆಲಿಗಿರ್ತು ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಅಂದರೆ ಅಷ್ಟು ಚೆನ್ನಾಗಿತ್ತು. ಸೊ ನೆಕ್ಸ್ಟು ಇನ್ನೇನು ಅಲ್ಲಿ ನಿಲ್ಲೋಕ್ಕೆ ಕೂಡ ನಮ್ಗೆ ಆಗ್ತಾ ಇರಲಿಲ್ಲ. ಯಾಕೆ ಅಂದರೆ ವೇವ್ಸ್ ಹೇಗೆ ಬರುತ್ತೆ ಹಾಗೆ ನಾವು ಆಗ್ತಾಯಿದ್ದಿದ್ದು. ಸೊ ಸಾಂಗ್ ಪ್ಲೇ ಆದ ಕೂಡಲೇ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ನಾನೆಲ್ಲ ಡ್ಯಾನ್ಸು ಹಾಕೋಕ್ಕಾಗಿಲ್ಲ. ಸೊ ಒಂದೊಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ಇಲ್ಲಿ ಆ್ಯಡ್ ಮಾಡಿದ್ದೆ. ನಮ್ಮ ಡ್ಯಾನ್ಸಿಗೆ ಲಿಮಿಟೇ ಇರಲಿಲ್ಲ. ಸೊ ನಾವು ಕೂಡ ಅಷ್ಟರಲ್ಲಿ ಐಲ್ಯಾಂಡ್ ತಲುಪಿದ್ವಿ. ಐಲ್ಯಾಂಡ್ನೆಲ್ಲ ಸುತ್ತ ನೋಡೋಕ್ಕೂ ಮುಂಚೆ ಒಂದು ರೂಮ್ ಮಾಡಬೇಕು ಅಂತ ರೂಮ್ ಮಾಡಿ ಸ್ಟೇ ಆದ್ವಿ. ನಮ್ಮ ರೂಮ್ ಟೂರ್ ಹೀಗಿತ್ತು. ಡೋರ್ ಓಪನ್ ಮಾಡಿದ ಕೂಡಲೇ ಒಂದು ವಿಶಾಲವಾದ ಜಾಗ ಇತ್ತು. ಸೊ ಹಾಗೆ ಬಾಲ್ಕನಿ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಮೊದಲಿಗೆ ಒಂದು ಟೇಬಲ್ ಇತ್ತು. ಹಾಗೆ ಅಲ್ಲಿ ಟಿ ವಿ ಇತ್ತು. ಸುತ್ತ ನೋಡಿ ರೂಮ್ ಕೂಡ ತುಂಬ ದೊಡ್ಡದಾಗಿದೆ. ಇಲ್ಲಿ ಬಾಲ್ಕನಿ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಫುಲ್ಲು ಗ್ರೀನರಿಯಾಗಿ ಪೀಸ್ಫುಲ್ಲಾಗಿ ನೋಡೋಕ್ಕೆ ತುಂಬ ಸಖತ್ತಾಗಿ ಚೆನ್ನಾಗಿತ್ತು. ಬೆಡ್ ಕೂಡ ಇಬ್ಬರು ಮಲಗ್ಬೋದು ಆರಾಮಾಗಿ, 2ರಿಂದ 3 ಜನ ಆರಾಮಾಗಿರ್ಬೋದು. ಬೆಡ್ ಪಕ್ಕದಲ್ಲೇ ಒಂದು ಡ್ರಾಯರ್ ಇತ್ತು, ಟೇಬಲ್ಗಳೆಲ್ಲ ಇತ್ತು. ಹಾಗೆ ಈ ಕಡೆ ಬಂದೆ ಫ್ರಿಜ್ ಕೂಡ ಕೊಟ್ಟಿದ್ದರು. ಅದರೆಲ್ಲ ಏನೂ ಇಟ್ಟಿರಲಿಲ್ಲ, ನಾವು ಇಟ್ಕೊಳ್ಳೋವಂಥದ್ದು ಅಲ್ಲೇನೂ ಇರಲಿಲ್ಲ. ಸೊ ಹಾಗೆ ಮುಂದೆ ಬಂತು ಅಂದರೆ ಅಲ್ಲೊಂದು ಡ್ರಾಯರ್ ಇತ್ತು. ಕೆಟಲ್ಲು, ಕಾಫಿ ಮಾಡ್ಕೊಳ್ಳೋಕ್ಕೆ ಕಾಫಿ ಪೌಡರ್, ಶುಗರ್ ಎಲ್ಲ, ಮಿಲ್ಕ್ ಪೌಡರ್ ಎಲ್ಲ ಇಟ್ಟಿದ್ರು. ಹಾಗೆ ಅಲ್ಲೂ ಒಂದು ಮಿರರ್ ಇತ್ತು. ಹುಡುಗಿಗೆ ಕೇಳಿ ಮಿರರ್ ಅಂದರೆ ಎಷ್ಟಿದ್ರೂ ಸಾಕಾಗೋದೇ ಇಲ್ಲ. ತುಂಬ ಪ್ರೀಶಿಯಸ್ ಅದೊಂದು ದೊಡ್ಡ ಕಬೋರ್ಡ್ ಇತ್ತು. ಆ ಕಬೋರ್ಡ್ ಏನು ಯೂಸ್ ಮಾಡಿರಲಿಲ್ಲ. ಹಾಗೆ ವಾಶ್ರೂಮಲ್ಲೂ ಮಿರರ್ ಇತ್ತು. ನೀಟಾಗಿ ಹೈಜಿನಿಕ್ಕಾಗಿ ವಾಶ್ರೂಮ್ ಇತ್ತು. ಸೊ ನಾವು ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಬೀಚ್ ಕಡೆ ಹೊರಟ್ವಿ. ಬೀಚ್ ಕಡೆ ಹೋಗ್ಬೇಕು ಅನ್ನಿಸ್ತು. ನಾವೇನು ಅಂಡಮಾನಲ್ಲಿದ್ದೀವ ಅಥವಾ ಎಲ್ಲ ಕೂರ್ಗಿಸಲ್ಲಿದ್ದೀವಿ ಅಂತ. ಆ ಲೆವೆಲಿಗೆ ಫುಲ್ಲು ಗ್ರೀನರಿ ಆಗಿತ್ತು, ಸಖತ್ತಾಗಿತ್ತು. ಸುತ್ತ ಬಾಳೆ ತೋಟ ಎಲ್ಲ ಇತ್ತು. ಸೊ ಫೈನಲಿ ಬೀಚಿಗೆ ಬಂದು ರೀಚ್ ಆದ್ವಿ. ಬೀಚಿಗೆ ಬಂದು ಊಟ ಮಾಡಿರಲಿಲ್ಲ. ಸೊ ಟೈಮ್ ಆಗೈತೆ ಅಂತ ಊಟ ಎಲ್ಲ ತಿಂದ್ಕೊಂಡು, ಊಟ ತುಂಬ ಟೇಸ್ಟಿಯಾಗಿರುತ್ತೆ. ಅಲ್ಲೇ ಊಟನೂ ಟೇಸ್ಟಿಯಾಗಿರುತ್ತೆ. ಬಟ್ ನಮ್ಗೆ ಅದೆಲ್ಲ ಅಡ್ಜಸ್ಟ್ ಆಗೋಲ್ಲ. ಸ್ವಲ್ಪ ಸಪ್ಪೆ ಅನಿಸುತ್ತೆ, ಸ್ವಲ್ಪ ಉಪ್ಪು ಖಾರ ಎಲ್ಲ ಕಮ್ಮಿನೇ ಇರುತ್ತೆ ಅಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ, ಕಷ್ಟಪಟ್ಟು ಊಟ ತಿಂದ್ಕೊಂಡು. ಹಾಗೆ ಆ ಶೆಕೆ ತಡೆಯೋಕ್ಕಾಗದೆ ಒಂದು ಐಸ್ ಕ್ರೀಮ್ ತಿಂದ್ಕೊಂಡು ಹೋಟೆಲಿಂದ ಹೊರಗೆ ಬಂದ್ವಿ. ಬೀಚ್ ಕಡೆ ಹೋದ್ವಿ. ಒಂದು ವಿಡಿಯೋ ಮಾಡಿದ್ವಿ ನಮ್ಮೆಲ್ಲ ಕೊಲೀಗ್ಸ್ ನೋಡಿ, ನೀವು ನೋಡ್ಕೊಬನ್ನಿ. ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿತೋಳುಗಳನ್ನು ಬಿಗಿದ
ಬೀಚಲ್ಲಿ ಆಟ ಆಡಿದ್ದೆಲ್ಲ ಮುಗಿದ್ಮೇಲೆ ಒಂದು ರೀಲ್ಸ್ ಮಾಡೋಣ ಬನ್ನಿ ಅಂದರೆ ಆ ರೀಲ್ಸೇ ಒಂಥರ ಇದ್ದರೆ ಇವ್ರು ಮಾಡ್ತಿರೋದೇ ಇನ್ನೊಂದು ಥರ. ಸೊ ಆ ರೀಲ್ಸ್ ಇರೋದನ್ನೇ ಇವರು ಚೇಂಜ್ ಮಾಡಿಬಿಟ್ರು. ಸೊ ತುಂಬ ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ಒಳ್ಳೆ ಫನ್ ಮಾಡ್ಕೊಂಡು ಆರಾಮಾಗಿ ಅವರೇ ಯಾಕೆ ರೀಲ್ಸ್ ಮಾಡಬೇಕು, ಈ ಮಗು ಹತ್ರನೂ ಒಂದು ರೀಲ್ಸ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಸೊ ಆ ಮಗು ನಾವು ಹೇಳ್ಕೊಡೋದು ಗೊತ್ತಾಗಲ್ಲ, ಬಟ್ ಅದು ಏನೇನು ಆಟ ಆಡುತ್ತೆ, ಏನೇನು ಮಾಡುತ್ತೆ ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಅವ್ರು ಓಡಿ ಬರ್ತಾ ಇದ್ದಿದ್ದು, ಅವ್ರು ಆಟ ಆಡ್ತಾ ಇದ್ದಿದ್ದು ಎಲ್ಲನೂ ವೀಡಿಯೋ ಮಾಡಿ ಕ್ಯಾಪ್ಚರ್ ಮಾಡಿದೆ. ಸಕ್ಕತ್ತಾಗಿ ಅಂದರೆ ಸಕ್ಕತ್ತಾಗಿ ಬಂತು. ಈ ವಿಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ ವಿಡಿಯೋಲಿ ಹಾಕ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಸೊ ಎಲ್ಲ ಆಟ ಆಡಿ ಮುಗಿಸಿ ರಿಟರ್ನ್ ರೂಮಿಗೆ ಬಂದ್ವಿ. ಈಗ ತಾನೇ ಬಂದ್ವಿ. ಫುಲ್ ಟಯರ್ಡ್ ಅಂದರೆ ಟಯರ್ಡ್ ಆಗಿತ್ತು. ಸೊ ಫ್ರೆಶ್ ಅಪ್ ಆಗಕ್ಕೆ ಹೋದ್ವಿ. ಫ್ರೆಶ್ ಅಪ್ ಎಲ್ಲ ಆಗಿ ಬಂದ್ವಿ ಊಟಕ್ಕೆ. ಚಪಾತಿ, ರೈಸ್, ಸಾಂಬಾರು, ದಾಲ್, ಪಲ್ಯ ಎಲ್ಲ ಇತ್ತು. ಸೊ ಒಟ್ಟಿಗೆ ಕೂತು ಊಟ ಮಾಡಿ ಎಂಜಾಯ್ ಮಾಡಿದ್ವಿ. ಊಟ ಎಲ್ಲ ಮುಗಿದ ಮೇಲೆ ಇನ್ನೊಂದು ರೌಂಡು ಫುಲ್ಲು ಸಖತ್ತಂದರೆ ಮಸ್ತಾಗಿ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ತಿಂದಿರೋ ಊಟನೇ ಡೈಜೆಸ್ಟ್ ಆಗೋ ಲೆವೆಲಿಗೆ ಡ್ಯಾನ್ಸ್ ಮಾಡಿದರು. ಮಕ್ಕಳೆಲ್ಲ ಸೈಡಲ್ಲಿ ಒಂದು ಕಡೆ ಮಾಡ್ತಾಯಿದ್ರು. ಅವ್ರನ್ನ ಮಧ್ಯದಲ್ಲಿ ನಿಲ್ಲಿಸಿ ಅವ್ರ ಹತ್ರನೂ ಡ್ಯಾನ್ಸ್ ಮಾಡಿ ಸಖತ್ತಂದರೆ ಸಖತ್ತು. ಇವ್ರ ಡ್ಯಾನ್ಸ್ ಇಲ್ಲಿಗೆ ಮುಗಿದಿಯಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ.